ರೆಸ್ಟೋರೆಂಟ್ ಸ್ಟೈಲು ದಾಲ್ ಕಿಚಡಿ ಅಥವಾ ದಾಲ್ ರೈಸ್ ಅಂತ ಹೇಳ್ಬೋದು. ದಾಲ್ ಅಂದರೆ ಎಲ್ಲರಿಗೂ ಒಂಥರ ಕಂಫರ್ಟ್ ಫುಡ್ಡು. ಸಿಕ್ಕಾಪಟ್ಟೆ ಸಿಂಪಲ್ಲು. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಅಷ್ಟು ಬಾಸುಮತಿ ರೈಸು, ಒಂದು ಅರ್ಧ ಕಪ್ಪು ತೊಗರಿಬೇಳೆ, ಒಂದು 1/4 ಕಪ್ಪು ಹೆಸರು ಬೇಳೆ ಮತ್ತು ಒಂದು 1/4 ಕಪ್ಪು ಮಸೂರು ದಾಲ್ ತೊಗೊಂಡು ನೀರಾಗಿ ಒಂದ್ಸಲ ವಾಶ್ ಮಾಡಿ ಅರ್ಧ ಗಂಟೆ ಮುಂಚೆನೇ ಅದನ್ನು ನೆನೆಯಕ್ಕೆ ಇಟ್ಬಿಟ್ಟು, ಆಮೇಲೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಹಿಂಗು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಟೊಮೊಟೊನು ಹಾಕಿ ಅದೊಂದು 2 ನಿಮಿಷ ಎಣ್ಣೆಲಿ ಫ್ರೈ ಆದಮೇಲೆ ಮುಂಚೆ ನೆನೆಸಿಟ್ಕೊಂಡಿರ್ತೀರಲ್ಲ ಆ ರೈಸ್ನು ಇದಕ್ಕೆ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ಅರಿಶಿನದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಕಾಲು ಸ್ಪೂನ್ ಅಷ್ಟೇ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರು ಮತ್ತು ಧನಿಯಾ ಪೌಡರ್ ಹಾಕೊಳ್ಳಿ. ತುಂಬ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನಿಲ್ಲಿ 1 ಕಪ್ ರೈಸಿಗೆ 2.5 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ದಾಲ್ ಅಂದರೆ ಒಂದು ಸ್ವಲ್ಪ ಜ್ಯೂಸಿಯಾಗಿ ಇರಬೇಕು, ತುಂಬ ಗಟ್ಟಿದ್ರೆ ಚೆನ್ನಾಗಿರಲ್ಲ. ಒಂದು ಕುದಿ ಬಂದಮೇಲೆ 2 ವಿಷಲ್ ಕುಗ್ಸಿದ್ರೆ ಆಯಿತು. ಬಾಸುಮತಿ ರೈಸ್ ಇಲ್ಲ ಅಂದರೆ ನೀವು ನಾರ್ಮಲ್ ರೈಸಲ್ಲೂ ಮಾಡ್ಕೋಬೋದು. 2 ವಿಷಲ್ ಆದ ತಕ್ಷಣವೇ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮೆತ್ತಗಿದ್ರೆ ಸಾಕು ಅಂದರೆ ಸಾಕು. ಇಲ್ಲ ನಿಮಗೆ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಿಗೆ 2 ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕತ್ತಾಗಿರೋ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್.